ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 21ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಈಗ ಆಲ್ರೆಡಿ ಸುಮಾರು ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡಿದ್ದೀರಾ. ಹಾಗೆ ತುಂಬ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ, 21ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಂತೆ, ನಿಜಾನ? ಇನ್ನೂ ನಮಗೆ ಬಂದಿಲ್ವಲ್ಲ, ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ನಿಜವಾಗ್ಲೂ ಬಿಡುಗಡೆ ಆಗಿದೆಯಾ? ಯಾವಾಗ ಬಿಡುಗಡೆ ಆಗಿದೆ? ಇವಾಗ ಎಷ್ಟು ಜನರಿಗೆ ಹಣ ಬಂದಿದೆ? ಎಲ್ಲ ಕೂಡ ಕಂಪ್ಲೀಟ್ ಆದಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ 21ನೇ ಕಂತಿನ ಹಣದಲ್ಲೂ ಕೂಡ ಒಂದು ಸಿಹಿ ಸುದ್ದಿ ಇದೆ, ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ 20ನೇ ಕಂತಿನ ಹಣದ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಅಪ್ಡೇಟ್ ಅನ್ನ ಕೊಡ್ತಾ ಇದ್ದೀನಿ. ಎಷ್ಟು ಜನ ಫಲಾನುಭವಿಗಳಿಗೆ 20ನೇ ಕಂತಿನ ಹಣ ಜಮಾ ಆಗಿದೆ, ಇನ್ನು ಎಷ್ಟು ಜನ ಉಳಿದಿದ್ದಾರೆ, ಎಲ್ಲರಿಗೂ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಗೃಹಲಕ್ಷ್ಮಿ ಯೋಜನಾ ಅಪ್ಡೇಟ್ ಅನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 21ನೇ ಕಂತಿನ ಹಣದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಸುದ್ದಿ ಆಗ್ತಾ ಇದೆ. ನೀವೀಗ ನೋಡಿರ್ಬೋದು, 21ನೇ ಕಂತಿನ ಹಣ ಆಲ್ರೆಡಿ ಬಿಡುಗಡೆ ಆಗಿದೆ. ಇಷ್ಟು ಜಿಲ್ಲೆಗಳಿಗೆ ಆಲ್ರೆಡಿ ಜಮಾ ಆಗಿದೆ. ನಿನ್ನೆ ಇಷ್ಟು ಜಿಲ್ಲೆಗೆ ಬಂದಿದೆ, ಇವತ್ತು ಇಷ್ಟು ಜಿಲ್ಲೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಒಂದು 15 ದಿನದಿಂದನೂ ಕೂಡ ತುಂಬ ಜನ ವೀಡಿಯೋಸ್ನ ಮಾಡ್ತಾ ಇದ್ದಾರೆ. ಬಿಡುಗಡೆನೇ ಆಗೋಗಿದೆ ಅಂತ ಹೇಳ್ಬಿಟ್ಟು ಒಟ್ಟಿಗೆ 20 ಹಾಗೆ 21ನೇ ಕಂತಿನ ಹಣ, ಎರಡೂ ಕಂತಿನ ಹಣನೂ ಒಟ್ಟಿಗೆ ಬಿಡುಗಡೆ ಆಗಿದೆ. ಎಲ್ಲರಿಗೂ 4 ಸಾವಿರ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಹಾಗೆ 19ನೇ ಕಂತಿನ ಹಣ ಬಂದಿಲ್ಲದೆ ಇರುವಂಥವ್ರಿಗೆ 19, 20, 21 3 ಕಂತಿನ ಹಣ 6 ಸಾವಿರ ರೂಪಾಯಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಒಂದು 15 ದಿನದಿಂದನೂ ಕೂಡ ವಿಡಿಯೋ ಮಾಡ್ತಾನೆ ಇದ್ದಾರೆ. ಇವಾಗ ತುಂಬ ಜನ ಇವಾಗ 20ನೇ ಕಂತಿನ ಹಣನ ಪಡ್ಕೊಂಡಿರುವಂಥವ್ರು ಸಾಕಷ್ಟು ಜನ ಕೇಳ್ತಾ ಇದ್ದಾರೆ, ಮೇಡಮ್ 21ನೇ ಕಂತಿನ ಹಣನೂ ಕೂಡ ಬಿಡುಗಡೆ ಆಗಿದೆ ಅಂತಲ್ಲ, ನಿಜವಾಗ್ಲೂ ಬಿಡುಗಡೆ ಆಗಿದೆ? ಯಾವ್ಯಾವ ಜಿಲ್ಲೆಗಳಿಗೆ ಬಂದಿದೆ? ಯಾವಾಗ ಬಿಡುಗಡೆ ಆಯಿತು? ನಮ್ಗೆ ಇನ್ನೂ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ದಾರೆ. ಇಲ್ಲಿ 21ನೇ ಕಂತಿನ ಹಣ ಇನ್ನೂ ಬಿಡುಗಡೆ ಆಗಿಲ್ಲ. ಇವಾಗ ಬರ್ತಾ ಇರುವಂಥದ್ದು ಬರೀ 20ನೇ ಕಂತಿನ ಹಣ ಮಾತ್ರನೇ. ಸೊ ಯಾರು ಕೂಡ ನಂಬೋದಕ್ಕೆ ಹೋಗ್ಬೇಡಿ. ಕೆಲವೊಂದಿಷ್ಟು ಜನ ಫೇಕ್ ನ್ಯೂಸ್ ಎಲ್ಲ ಹೇಳ್ತಾ ಇದ್ದಾರೆ. ಜನಗಳು ಅದನ್ನೇ ನಂಬ್ಕೊಂಡು ಅಯ್ಯೋ ಬಂದಿದೆ ಅಂತ, ನಮಗೆ ಬಂದಿಲ್ವಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಟೆನ್ಷನ್ ಮಾಡ್ಕೋತಾರೆ, ಬೇಜಾರು ಮಾಡ್ಕೋತಾರೆ. ಸೊ ಆ ರೀತಿ ಯಾರು ಕೂಡ ಮಾಡೋದಕ್ಕೆ ಹೋಗ್ಬೇಡಿ. 100% ಅದು ಫೇಕು. 21ನೇ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ತುಂಬ ಸ್ಟ್ರಿಕ್ಟ್ ಆಗಿ ಹೇಳಿರೋದು ಏನಪ್ಪ ಅಂತಂದರೆ, 21ನೇ ಕಂತಿನ ಹಣ ಬಿಡುಗಡೆಗೂ ಮುಂಚೆ ಎಷ್ಟು ಪೆಂಡಿಂಗ್ ಇದೆ ಅಂತಂದರೆ 20ನೇ ಕಂತಿನ ಹಣ ಆಗಿರ್ಬೋದು, ಅಥವಾ 19ನೇ ಕಂತಿನ ಹಣ ಆಗಿರ್ಬೋದು, ಅಥವಾ ಕೆಲವೊಂದಿಷ್ಟು ಜನಕ್ಕೆ 16, 17, 18, 19, 20. ಸೊ ಈ ರೀತಿ ತುಂಬ ಯಾರಿಗೆಲ್ಲ ಪೆಂಡಿಂಗ್ ಇದೆ ನೋಡಿ, ಕಂಪ್ಲೀಟಾಗಿ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನಾ ಹಣ ಪೆಂಡಿಂಗ್ ಇದೆ ಎಲ್ಲ ಪೆಂಡಿಂಗ್ ಹಣನೂ ಕೂಡ ಕ್ಲಿಯರ್ ಮಾಡಿ ಅದಾದಮೇಲೆ ನಾವು 21ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತುಂಬ ಸ್ಟ್ರಿಕ್ಟಾಗಿ ತಿಳಿಸಿದ್ದಾರೆ. ಹಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೂ ಕೂಡ ತುಂಬ ಸ್ಟ್ರಿಕ್ಟಾಗಿ ವಾರ್ನ ಮಾಡಿದ್ದಾರೆ. ಎಲ್ಲ ಪೆಂಡಿಂಗ್ ಹಣ ಕ್ಲಿಯರ್ ಆಗೋವರೆಗೂ 21ನೇ ಕಂತಿನ ಹಣನ ರಿಲೀಸ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು. ಯಾಕಂದರೆ ಇದೇ ರೀತಿಯಾಗಿ ಪೆಂಡಿಂಗ್ ಇಟ್ಕೋತಾ ಬಂದಾಗ ಕೆಲವೊಂದಿಷ್ಟು ಜನರಿಗೆ ಬರೋದೇ ಇಲ್ಲ. ಅವರೆಲ್ಲರೂ ಕೂಡ ಬಂದಿಲ್ಲ ಅಂತ ಹೇಳೋದು, ಹೋಗೋದು, ವಿಚಾರಿಸೋದು, ಹಾಗೆ ಸರ್ಕಾರಕ್ಕೆ ಬೈಯೋದು, ಶಾಪ ಹಾಕೋದು, ಅದು ಸರ್ಕಾರಕ್ಕೆ ಗೊತ್ತಾಗೋದು. ಸೊ ಈ ರೀತಿ ಎಲ್ಲ ಆಗ್ತಾನೆ ಇರುತ್ತಲ್ವ. ಸೊ ಹಾಗಾಗಿ ಪೆಂಡಿಂಗ್ ಹಣನೇ ಇಟ್ಕೊಳ್ಳೋದು ಬೇಡ, ಎಲ್ಲ ಪೆಂಡಿಂಗ್ ಹಣನೂ ಕೂಡ ಕ್ಲಿಯರ್ ಮಾಡ್ಕೊಂಡ್ಬಿಡೋಣ. ಅದಾದಮೇಲೆ 21ನ ಬಿಡುಗಡೆ ಮಾಡೋಣ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು. ಇವಾಗ ಆಲ್ರೆಡಿ ಆ ಪೆಂಡಿಂಗ್ ಹಣ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಏನು 20ನೇ ಕಂತಿನ ಹಣ 2ನೇ ಹಂತದಲ್ಲೋ 3ನೇ ಹಂತದಲ್ಲೋ ಬಿಡುಗಡೆ ಆಯಿತು ನೋಡಿ. 2ನೇ ಹಂತದಲ್ಲಿ ಬಿಡುಗಡೆ ಆಯ್ತಲ್ಲ, ಆವಾಗಿಂದ ತುಂಬ ಜನರಿಗೆ ಪೆಂಡಿಂಗ್ ಇದ್ದಿದ್ದ ಹಣ ಎಲ್ಲ ಕೂಡ ಖಾತೆಗಳಿಗೆ ಜಮಾ ಆಗಿದೆ ಅಂತ, ಒಟ್ಟೊಟ್ಟಿಗೆ ಬಂದಿದೆ ಅಂತ. ಅಂದರೆ ಇವಾಗ ಕೆಲವೊಬ್ಬರಿಗೆ 18, 19, 20 ಬಂದಿರಲ್ಲ ನೋಡಿ. 3 ಕಂತು ಬರಬೇಕಾಗಿರುತ್ತೆ. ಬೆಳಗ್ಗೆ ಒಂದು 2,000, ಮಧ್ಯಾಹ್ನ 2,000, ಸಂಜೆ 2,000, ಅಥವಾ ಕೆಲವರಿಗೆ 2 ಕಂತು ಮಾತ್ರನೇ ಬರಬೇಕಾಗಿತ್ತಂತೆ. ಅಂಥವರಿಗೆ ಬೆಳಗ್ಗೆ 2,000, ಮಧ್ಯಾಹ್ನ 2,000. ಇನ್ನು ಎಷ್ಟೋ ಜನಕ್ಕೆ ಫಸ್ಟ್ ಒಂದು ಸರಿ 2,000 ಬಂದು ಅದಾಗ 5 ನಿಮಿಷಕ್ಕೆ ಮತ್ತಿನ್ನೊಂದು ಮೆಸೇಜ್ ಇನ್ನು 2,000 ಬಂದಿರುವಂಥದ್ದು. ಸೊ ಈ ರೀತಿ ಸಾಕಷ್ಟು ಜನಗಳಿಗೆ ಪೆಂಡಿಂಗ್ ಹಣ ಎಲ್ಲ ಜಮಾ ಆಗ್ತಾ ಇದೆ. ಇವಾಗ ಆಲ್ರೆಡಿ ಜಮಾ ಆಗೋದಕ್ಕೂ ಕೂಡ ಪ್ರಾರಂಭ ಆಗಿದೆ, ತುಂಬ ಜನರಿಗೆ ಬಂದಿದೆ. ಸೊ ಪೆಂಡಿಂಗ್ ಯಾರಿಗೆಲ್ಲ ಬಂದಿರಲಿಲ್ಲ ಅವರೆಲ್ಲ ನಿಮ್ಮ ಅಕೌಂಟ್ಗಳನ್ನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಕೆಲವೊಂದಿಷ್ಟು ಜನಕ್ಕೆ ಮೆಸೇಜ್ ಬಂದಿರುವಂಥದ್ದು, ಕೆಲವೊಂದಿಷ್ಟು ಜನಕ್ಕೆ ಮೆಸೇಜ್ ಏನೂ ಕೂಡ ಬಂದಿರಲ್ಲ. ಸೊ ಹಾಗಾಗಿ ನಿಮ್ಮ ಅಕೌಂಟ್ಗಳನ್ನ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಪೆಂಡಿಂಗ್ ಹಣ ಬಂದಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ಒಂದಂತೂ ಸ್ಪಷ್ಟವಾಗಿ ತಿಳಿಸಿದ್ದಾರೆ, ಪೆಂಡಿಂಗ್ ಹಣ ಎಲ್ಲ ಕ್ಲಿಯರ್ ಮಾಡೋವರೆಗೂ ನಾವು 21ನೇ ಕಂತಿನ ಹಣನ ಬಿಡುಗಡೆ ಮಾಡಲ್ಲ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು. ಆಲ್ಮೋಸ್ಟ್ ಈ ತಿಂಗಳಲ್ಲಿ 21ನೇ ಕಂತಿನ ಹಣ ಸಿಗೋದಿಲ್ಲ.
ಯಾಕಂತಂದರೆ ಈ ತಿಂಗಳು ಕಂಪ್ಲೀಟಾಗಿ ಪೆಂಡಿಂಗ್ ಹಣ ಎಲ್ಲ ಕ್ಲಿಯರ್ ಮಾಡ್ತಾರೆ. ಮಾಡಿ ನೆಕ್ಸ್ಟ್ ಮಂತು ಮೊದಲನೇ ವಾರ ಅಥವಾ 2ನೇ ವಾರದಲ್ಲಿ 21ನೇ ಕಂತಿನ ಹಣ ಬಿಡುಗಡೆ ಆಗುವಂಥ ಚಾನ್ಸಸ್ ಇದೆ. ಒಟ್ಟಲ್ಲಿ ಈ ತಿಂಗಳಲ್ಲಂತೂ 100% ಆಗಲ್ಲ ಅಂತ ಹೇಳ್ಬಿಟ್ಟೆ ತಿಳಿಸ್ತಾ ಇರುವಂಥದ್ದು. ಸೊ ನೀವು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ವಿಡಿಯೋನ ಮಾಡಿರ್ತಾರೆ 21 ಆಲ್ರೆಡಿ ಬಿಡುಗಡೆ ಆಗೋಗಿದೆ ಅಂತ ಹೇಳ್ಬಿಟ್ಟು ಅದು ಯಾರು ಕೂಡ ನಂಬಕ್ಕೆ ಹೋಗ್ಬೇಡಿ. ಇನ್ನು ನೋಡಿದಾಗ ಅಯ್ಯೋ ನಮಗೆ ಬಂದಿಲ್ಲ, ಎಲ್ಲರಿಗೂ ಬಂದಿದೆಯೇನೋ, ಆ ಜಿಲ್ಲೆಗೆ ಬಂದಿದೆ, ನಮ್ಮ ಜಿಲ್ಲೆಗೆ ಬಂದಿಲ್ಲ, ಯಾವಾಗ ಬರುತ್ತೋ ಏನೋ, ಈ ರೀತಿ ಕಾಯ್ತಾ ಇರ್ತಾರೆ ದಿನಗಳನ್ನ ಹೇಳಿಸ್ಕೊಂಡೆ. ಸೊ ಹಾಗಾಗಿ ಯಾರು ಕೂಡ ವೆಯ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಈಗ ಸದ್ಯಕ್ಕೆ 20ನೇ ಕಂತಿನ ಹಣದವರೆಗೂ ಮಾತ್ರನೇ ಬಿಡುಗಡೆ ಆಗಿರುವಂಥದ್ದು. 21 ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಬಹುಶಃ ಮುಂದಿನ ತಿಂಗಳು ಮೊದಲನೇ ವಾರ 2ನೇ ವಾರದಲ್ಲಿ ಖಂಡಿತವಾಗ್ಲೂ 21ನೇ ಕಂತಿನ ಹಣ ಬರುತ್ತೆ. ಓಕೆನಾ. ಮತ್ತು ಅದ್ರ ಬಗ್ಗೆ ಏನಾದರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಲೇಟೆಸ್ಟಾಗಿ ಅಪ್ಡೇಟ್ ಕೊಟ್ಟರು ಅಂತಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ. ಓಕೆನಾ. ಇದಿಷ್ಟು 21ನೇ ಕಂತಿನ ಹಣದ ಬಗ್ಗೆ ಆಯಿತು. ಇನ್ನು 20ನೇ ಕಂತಿನ ಹಣದ ಬಗ್ಗೆ ನೋಡೋದಾದರೆ ಎಷ್ಟು ಜನ ಫಲಾನುಭವಿಗಳಿಗೆ ಈಗ ಆಲ್ರೆಡಿ ಹಣ ಜಮಾ ಆಗಿದೆ ಅಂತಂದರೆ ಆಲ್ಮೋಸ್ಟ್ ಒಂದು 80% ಅಷ್ಟು ಜನಗಳಿಗೆ 20ನೇ ಕಂತಿನ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ತಿಳಿಸ್ತಾ ಇದ್ದಾರೆ. ತುಂಬ ಬೇಗ ಬಂದಿದೆ ಅಂದರೆ 3ನೇ ಹಂತದಲ್ಲಿ ಬಿಡುಗಡೆ ಮಾಡಿದ್ರಲ್ವ. ಸೊ ಆವಾಗ ಸ್ವಲ್ಪ ಜಾಸ್ತಿ ಜನರಿಗೆ ಬಂತು ಅಂತಂದರೆ ಆಲ್ಮೋಸ್ಟ್ ಓವರ್ ಆಲ್ ನೋಡೋದಾದರೆ ತುಂಬ ಲೇಟಾಗಿ ಬಂತು 20ನೇ ಕಂತಿನ ಹಣ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಒಂದು 15 ದಿನದ ಮೇಲೆ ಆಗಿದೆ. 20 ದಿನ ಹತ್ತತ್ರ ಆಗೋದಕ್ಕೆ ಬರ್ತಾ ಇದೆ 20ನೇ ಕಂತಿನ ಹಣ ರಿಲೀಸ್ ಆಗಿ. ತುಂಬ ಸ್ಲೋ ಆಗಿ ಬಂತು. ಬಟ್ 3ನೇ ಹಂತದಲ್ಲಿ ಏನು ಬಿಡುಗಡೆ ಮಾಡಿದ್ರಲ್ಲ ಆವಾಗ ಸ್ವಲ್ಪ ಜಾಸ್ತಿ ಜನಗಳಿಗೆ ಬಂದಿರುವಂಥದ್ದು. ಸೊ ಟೋಟಲ್ ಓವರ್ ಆಲ್ ಇದು ಸ್ವಲ್ಪ ಲೇಟ್ ಅಂತಲೇ ಹೇಳ್ಬೋದು. ಬಟ್ 21ನೇ ಕಂತಿನ ಹಣದಲ್ಲಿ ಸಿಹಿ ಸುದ್ದಿ ಇದೆ ಅಂತ ಹೇಳಿದೆ ಅಲ್ವಾ. ಏನು ಆ ಸಿಹಿ ಸುದ್ದಿ ಅಂತಂದರೆ ಇವಾಗ ಏನು 19 ಆಗಿ 20ನೇ ಕಂತಿನ ಹಣ ಇಷ್ಟು ಲೇಟ್ ಆಯ್ತಲ್ವ ಹಣ ಬರೋ ಅಷ್ಟೊತ್ತಿಗೆ ಎಲ್ಲ ಫಲಾನುಭವಿಗಳಿಗೂ ಕೂಡ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 20 ದಿನ 25 ದಿನ ಒಂದೊಂದು ತಿಂಗಳು ಕೂಡ ಟೈಮ್ ತೊಗೊಂಡಿದೆ ಅಲ್ವಾ. ಸೊ ಇನ್ನು 21ನೇ ಕಂತಿನ ಹಣದಿಂದ ಆ ರೀತಿಯಾಗಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು. ಯಾಕಂತಂದರೆ 19, 20ನೇ ಕಂತಿನ ಹಣದಲ್ಲಿ ಮಿಸ್ಟೇಕ್ ಆಗಿತ್ತು. ಸೊ ಹಾಗಾಗಿ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. 21ನೇ ಕಂತಿನ ಹಣದಲ್ಲಿ ಆ ರೀತಿ ಏನೂ ಮಿಸ್ಟೇಕ್ ಆಗಿಲ್ಲ. ನಾವು ಆಲ್ರೆಡಿ ಬಿಲ್ಲಿಂಗಿಗೆ ಕಳಿಸ್ಕೊಟ್ಟಿದ್ದೀವಿ. ಸೊ ಇಷ್ಟರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳೇನೆ ಆಲ್ಮೋಸ್ಟ್ 20 ದಿನ ಒಂದು ತಿಂಗಳಾಗೋದಕ್ಕೆ ಬಂತು. ಏಪ್ರಿಲ್ ತಿಂಗಳ ಹಣನೂ ಕೂಡ ನಾವು ಆಲ್ರೆಡಿ ಬಿಲ್ಲಿಂಗಿಗೆ ಕಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇಷ್ಟರಲ್ಲಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಆಲ್ಮೋಸ್ಟ್ ಹಣ ಬಂದಿರುತ್ತೆ ಅಂತಂದಮೇಲೆ ಅದು ಬಿಡುಗಡೆ ಆದ ತಕ್ಷಣ ಪ್ರೋಸೆಸ್ಸು ತುಂಬಾ ಸ್ಪೀಡ್ ಇರುತ್ತೆ ಅಂತಲೇ ಹೇಳ್ಬೋದು. ಕಳೆದ ಕಂತುಗಳ ಥರನೇ ಅಂದರೆ ಬಿಡುಗಡೆ ಆಗಿ ಒಂದು 4ರಿಂದ 5 ದಿನದಷ್ಟರಲ್ಲಿ ಆಲ್ಮೋಸ್ಟ್ ಒಂದು 90% ಅಷ್ಟು ಫಲಾನುಭವಿಗಳಿಗೆ ಬರುವಂಥ ಚಾನ್ಸಸ್ ಇದೆ. ಸೊ ಇದೇ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಇವಾಗ ಏನು 20ನೇ ಕಂತಿನ ಹಣ ಎಲ್ಲರ ಖಾತೆಗಳಿಗೂ ಕೂಡ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು ತಿಂಗಳೇ ಟೈಮ್ ತೊಗೊಳುತ್ತೆ ಅಂತ ಅಂದ್ಕೊಳ್ಳಿ. ಸೊ ಇವಾಗ ಬಿಡುಗಡೆ ಆಗಿ 20 ದಿನ ಆಗೋದಕ್ಕೆ ಬರ್ತಾ ಇದೆ ಅಲ್ವಾ. ಇನ್ನೂ ಒಂದು 80% ಜನಗಳಿಗೆ ಮಾತ್ರನೇ ಹಣ ಬಂದಿದೆ. ಇನ್ನೂ ಕೂಡ 20% ಅಷ್ಟು ಫಲಾನುಭವಿಗಳು ಇದ್ದಾರೆ. ಸೊ ಈ ರೀತಿಯಾಗಿ ಆಗೋದಿಲ್ಲ. 21ನೇ ಕಂತಿನ ಹಣ ತುಂಬ ಸ್ಪೀಡಾಗಿ ಬರುತ್ತೆ. 4-5 ದಿನದಷ್ಟರಲ್ಲಿ ಎಲ್ಲರ ಖಾತೆಗಳಿಗೂ ಕೂಡ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇರುವಂಥದ್ದು. ಆ ರೀತಿ ಆದರೆ ನಿಜವಾಗ್ಲೂ ಎಲ್ಲರಿಗೂ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ. ಹಾಗೆ PM ಕಿಸಾನ್ ಯೋಜನಾ ಹಣದ ಬಗ್ಗೆನೂ ಕೂಡ ಕಮೆಂಟನ್ನು ಮಾಡ್ತಾ ಇದ್ದಾರೆ. 20ನೇ ತಾರೀಕಿಗೆ ಕನ್ಫರ್ಮ್ ಆಗಿ ಬರುತ್ತಾ ಅಂತ ಹೇಳ್ಬಿಟ್ಟು. ಹೌದು, ಆಲ್ಮೋಸ್ಟ್ 20ನೇ ತಾರೀಕಿಗೆ ಕನ್ಫರ್ಮ್ ಅಂತಲೇ ತಿಳ್ಕೊಳ್ಳಿ. ಯಾಕಂತಂದರೆ ಕೇಂದ್ರ ಸರ್ಕಾರ ಒಂದು ಸರಿ ಡೇಟನ್ನು ಅನೌನ್ಸ್ ಮಾಡಿದರೆ ಪಕ್ಕಾ 100% ಅವ್ರು ಅದೇ ಡೇಟಿಗೆ ಬಿಡುಗಡೆನ ಮಾಡ್ತಾರೆ. ಹಾಗೆ ಬಿಡುಗಡೆ ಮಾಡಿ ಒಂದು 2-3 ದಿನದಷ್ಟರಲ್ಲಿ ಕಂಪ್ಲೀಟಾಗಿ ಎಲ್ಲ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗುವಂಥದ್ದು. ಸೊ ಹಾಗಾಗಿ 100% 20ನೇ ತಾರೀಕಿಗೆ ಬರುವಂಥ ಸಾಧ್ಯತೆಗಳಿದೆ. ಓಕೆನಾ. ಇದು PM ಕಿಸಾನ್ ಯೋಜನಾ ಹಣದ ಬಗ್ಗೆ ಆಯಿತು. ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆನೂ ಕೂಡ ಕ್ಲಿಯರಾಗಿ ಮಾಹಿತಿನ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಅಶ್ವಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಏನಾದರೂ 21ನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಅಪ್ಡೇಟ್ ಬಂತು ಅಂದರೆ ಖಂಡಿತವಾಗ್ಲೂ ಇಮಿಡಿಯೇಟಾಗಿ ತಿಳಿಸ್ಕೊಡ್ತೀನಿ. ಓಕೆನಾ. ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ ಯು ಸೋ ಮಚ್.